ಒಂದು ಕಡೆ ನೀವು ಇಷ್ಟೆಲ್ಲ ಈಗ ಅಂತಿದ್ರೆ ನೀವು ಜ್ಯೂಸ್ ಮಾಡಿ ಜೀವನ ನಡೆಸ್ತಿದ್ದೀರಿ ಅಂತ, ಮತ್ತೊಂದು ಕಡೆ ಈ ಒಂದು ಆರೋಪ ಏನ್ ಅನ್ಸುತ್ತೆ ಮೇಡಮ್? ಈಗ ಯಾವ ಆರೋಪ ಬರ್ಲಿ, ನಾನೇ ಸರ್. ನನ್ನ ಯಾವುದು ಕಾಲ್ಪನಿಕ ಇಲ್ಲ, ಇದು ಸತ್ಯ. ನಾನು ಕಲ್ಪನೆ ಮಾಡಿ ಮಾತಾಡುವಷ್ಟು ನನಗೇನು ಇಲ್ಲ. ಕಲ್ಪನೆ ಮಾಡಿ ಮಾತಾಡಿದ್ರೆ ನಾನು ನಿಮಾನ್ಸಿಕೆ ಕರ್ಕೊಂಡೋಗಿ ಹಾಕ್ಲಿ ಅಲ್ವಾ? ನಾನೆಲ್ಲೋ ಇರ್ಬೇಕಾಗಿತ್ತಲ್ವಾ? ಹೇಳಿ, ಎಲ್ಲೋ ಇರ್ಬೇಕಾಗಿತ್ತಲ್ವಾ? ಯಾಕೆ ಕಲ್ಪನೆ ಮಾಡಿ ಮಾತಾಡ್ಲಿ? ಇಷ್ಟೇ ಸರ್ ನನ್ನ ಲೈಫು. ಇವಾಗ ಏನು ಸಿಕ್ಕಿದ್ರೆ ಕೊಡಿ ಅಂತೀನಿ, ಇಲ್ವಾ ಸೀದಾ ಬಿಟ್ಟು ಬರ್ತೀನಿ. ನನ್ನ ಜೀವನ ಏನಿದೆಯೋ ಇದೇ ಇದೆ ನನ್ನ ಜೀವನ, ಇದನ್ನೇ ರೂಢಿಸ್ಕೊಂಡು ಹೋಗ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನಾನು ದುಡ್ಡಿಗೆ ಯಾರು ಬಂದ್ರ ಕಂಟಿನ್ಯೂ ಮಾಡಿ ಮೇಡಮ್. ಮೇಡಮ್ ಈಗ ಅನನ್ಯ ಇಷ್ಟು ದಿನ ಫೈನಲ್ ಇಯರ್ MBBS ಓದ್ತಿದ್ಲು ಅಂತ ಇತ್ತು, ಇವತ್ತು ನೋಡಿದ್ರೆ ಅಡ್ಮಿಷನ್ ಅಷ್ಟೇ ಆದ್ರಿ, ಅಡ್ಮಿಷನ್ ಆಗಿದ್ದಷ್ಟೇ ಅಂತಿದೆ. ಯಾವ್ದು ಸತ್ಯ? ಫೈನಲ್ ಇಯರ್ ಓದಿದಾಳಂತ ಹೇಳಿಲ್ಲ, ಎಲ್ಲೂ ಓದ್ತಿದ್ಲು ಅಂತ ಓದ್ತಿದ್ಲು, ಫೈನಲ್ ಇಯರ್ ಅಂತ ಹೇಳಿಲ್ಲ. MBBS ಓದ್ತಿದ್ಲು. MBBS ಗೆ ಅಡ್ಮಿಷನ್ ಮಾಡಿದೀವಿ ಅಷ್ಟೇ, ಓದ್ತಿರ್ಲಿಲ್ಲ. MBBS ಗೆ ಅಡ್ಮಿಷನ್ ಮಾಡಿದ್ವಿ. ಎಷ್ಟು ದಿನ ಆಗಿತ್ತು MBBS? 1 ವಾರ ಆಗಿತ್ತು. ಅರ್ಥ ಆಯ್ತಾ? MBBS ಗೆ ಹಾಕಿದವಾಗ MBBS ಗೆ ಹಾಕಿದೀನಿ ಅಂತ ಹೇಳಬೇಕು ಬಿಟ್ಟು ಬೇರೆ ಯಾವ್ದಕ್ಕಾದ್ರೂ ಹಾಕಿದೀನಿ ಅಂತ ಹೇಳಕ್ಕಾಗುತ್ತಾ? ಹೇಳಿ. ದುಡ್ಡು ಯಾರೋ ಕೊಡ್ತಾರೆ ಮೇಡಮ್. ಅವತ್ತಿನ MBBS ನ ಆ ಫೀಸ್ ಯಾರು ಕಟ್ಟಿದ್ರು? ಅವತ್ತಿನ ಟೈಮ್ ನಿಮ್ಮ ಹತ್ರ ದುಡ್ಡು ₹1 ಇಲ್ಲ ಅಂತಿದ್ರೆ, ಹಂಗಾದ್ರೆ ಆ MBBS ಫೀಸ್ ಯಾರು ಕಟ್ಟಿದ್ರು ಮೇಡಮ್? ಅದೇ ಶೇಟು ಅನ್ನೋರು. ಮತ್ತೆ ಅಲ್ಲಿ ಮಣಿಪಾಲ್ ನೋಡಿದ್ರೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಲ್ಲ, ಇವರು ಎಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಅಂದ್ರೆ ಅವ್ರು ಓದಿದ್ದೌದು, ಬಟ್ ಅವ್ರು ಆ 10 ವರ್ಷದ ದಾಖಲಾತಿ ನೋಡಿದ್ರು ಮಣಿಪಾಲ್ ಅಲ್ಲಿ ಅಂತ MBBS ನಾನು ಇಲ್ಲ ಅಂತ ಹೇಳೋದಕ್ಕೆ ಏನು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ತೆಗೆದು ಇದು ಮಾಡಿದ್ದಾರೆ. ಯಾರು ಅಂತ ನಾನು ಹೇಳಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ? ನನಗೆ ಗೊತ್ತಿದೆ, ನಾನು ಅದನ್ನ ಹೇಳಲ್ಲ. ಎಲ್ಲೂ ಹೇಳಿಲ್ಲ, ಪೊಲೀಸರ ಮುಂದೆ ಹೇಳಿಲ್ಲ ನಾನು ಇನ್ನೂ ಹೇಳಲಿಲ್ಲ ಇದುವರೆಗೆ, ಈ ಕ್ಷಣದವರೆಗೂ. ಯಾರು ಇಲ್ಲ ಅಲ್ಲ ಮೇಡಮ್, ಅವರು ಮಿಸ್ಸಿಂಗ್ ಆದಾಗಿಂದ ಇವತ್ತಿನ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ತನಕ ನಿಮ್ಮ ಈ ವಿಚಾರ ಎಲ್ಲೂ ನೀವು ಹೇಳಿಲ್ಲ? ಎಲ್ಲೂ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ಅದು ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳ್ತೀನಿ. ಅಲ್ಲ ಮೇಡಮ್, ಇಷ್ಟೊಂದು ನೀವು ಹೋರಾಟ ಮಾಡ್ತೀರಿ, ನನ್ನ ಮಗಳು ಹೆಂಗಾದ್ರು ಬದುಕಲಿಂದ ತುಂಬಾ ವರ್ಷ ನೀವು ಪ್ರಾರ್ಥನೆ ಮಾಡಿದ್ರಿ. ಅವಳು ಬರದಿದ್ದಾಗ ಅಟ್ಲೀಸ್ಟ್ ಅವಳ ಮೃತದೇಹ ಅದು ಸಿಕ್ಕರು ಅಂತ ಪ್ರಾರ್ಥನೆ ಮಾಡಿದ್ರಿ. ಈಗ ಶವ ಓದ್ತಿದ್ದೀನಿ ಅಂದಾಗ ಅಟ್ಲೀಸ್ಟ್ ಒಂದು ಕಳೆವರ ಸಿಕ್ಕಿದ್ರೆ ಪ್ರಾರ್ಥನೆ ಮಾಡಿದ್ರಿ. ಇಷ್ಟೆಲ್ಲ ಪ್ರಾರ್ಥನೆ ತನ್ನ ಮಗಳಿಗೋಸ್ಕರ ಮಾಡಿರೋರು ಯಾಕೆ ಇಂತಹ ವಿಚಾರವನ್ನು ಅಟ್ಲೀಸ್ಟ್ ಪೊಲೀಸರ ಮುಂದೆನೋ ಇಲ್ಲ ಕೋರ್ಟ್ ಮುಂದೆನೋ ನನ್ನ ಮಗಳ ವಿಚಾರ ಯಾಕೆ? ನಾನು ಇವಾಗ ನನ್ಗೆ ಹೋಗುವಷ್ಟು ನನ್ನ ಹತ್ರ ಇದಿರ್ಲಿಲ್ಲ. ಅಲ್ಲ ಈಗಲ್ಲ, ಆಗ ಮೇಡಮ್ ಆವಾಗಿಂದನೂ ಅಷ್ಟೇನೆ. ನಾನು ಅಲ್ಲಲ್ಲಿ ಜೀವನ ನಡೆಸ್ತಾ ಇದ್ದಿದ್ದು. ನನ್ಗೆ ಅಲ್ಲಿ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಒಂದು ಮನೆ ಒಂದು ಇದನ್ನ ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಅಲ್ಲಿ ಇರ್ಬೇಕಾಗಿದ್ರೆ ಅವ್ರು ಹೋಗಕ್ಕೆ ಬಿಡ್ತಾರಾ ಹೇಳಿ? ಕೋರ್ಟ್ ಕಚೇರಿಗೆ ಆಗಿರ್ಲಿ ಎಲ್ಲಿಗಾಗಿರ್ಲಿ ಅಲ್ಲಿ ಅಲಿದಾಡ್ತಾ ಇದ್ರೆ ಇವರಿಗೆ ನನ್ಗೆ ಸಂಬಳ ಕೊಡೋರು ಬಿಡ್ತಾರಾ? ಸಂಬಳ ಕೊಡೋರು ಬಿಡ್ತಾರಾ? ಬಿಡಲ್ಲ ಅಲ್ವಾ? ನನ್ನ ಹೊಟ್ಟೆಪಾಡು ಅಂತ ಇದೆಯಲ್ವಾ? ಹುಡ್ಕಾಡಿದೀನಿ, ಮಧ್ಯ ಹೋಗಿ ಯಾರ್ಯಾರನೋ ಎಲ್ಲ ಕಾಡಿ ಬೇಡಿದೀನಿ. ಅದು ಇಲ್ಲ ಅಂತ ಯಾರು ಹೇಳ್ಬಾರ್ದು. ನನ್ನ ನೋವು ನನಗೆ ಗೊತ್ತು. ನಾನು ಬೇರೆಯವ್ರ ಹತ್ರ ಹೇಳಿ ನಾನು ಅದನ್ನ ನೋವನ್ನು ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಇದು ಸತ್ಯ. ನನ್ನ ನೋವು ನನಗೆ ಗೊತ್ತು. ಅಲ್ಲಿ ಕೊಡ್ಲಿಲ್ಲ, ಎಲ್ಲಾ ದುಡ್ಡಿನ ಮೂಲಕ. ದುಡ್ಡು ಕೊಟ್ರೆ ಎಲ್ಲಾನು ನಡೀತದೆ. ದುಡ್ಡು ಇಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಇವಾಗಿನ ಸಿಚುವೇಶನ್ ಅಲ್ಲೂ ದುಡ್ಡೇ ನಡೀತಾ ಇರೋದು. ಒಂದು FIR ಮಾಡ್ಬೇಕಾಗಿದ್ರೆ ದುಡ್ಡು ಕೊಟ್ರೆ FIR ಮಾಡ್ತಾರೆ. ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರ ಮೇಡಮ್? ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ? ಅವಾಗರು ಪೊಲೀಸರು ನಿಮ್ಮನ್ನು ಕರೆದಾಗ ಇಲ್ಲ, ತಕೊಂಡಿಲ್ಲ. ಏನಂದ್ರ? ಹೋಗಿ ಇಲ್ಲಿ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಅದನ್ನೆಲ್ಲ ನಾವು ನೋಡ್ಕೊಂಡೆ ಇರಕ್ಕಾಗುತ್ತಾ? ಹೋಗಮ್ಮ, ಅಲ್ಲಿ ಎಲ್ಲಾದ್ರೂ ಇದ್ರೆ ಹುಡುಕಿಕೋ, ಇಲ್ಲಾಂದ್ರೆ ಯಾವನ್ ಜೊತೆಗೆ ಓಡಿ ಹೋಗಿರ್ಬೇಕು ಅಂದ್ರು. ಅದಾದ್ಮೇಲೆ ಓಕೆ, ನಿಮ್ಗೆ ಕೋರ್ಟಿಗೆ ಹೋಗ್ಬೇಕು, ನನ್ನ ಹತ್ರ ಕೋರ್ಟಿಗೆ ಹೇಗೆ ಹೋಗ್ಬೇಕು ನಿಮ್ಗೆ ಅನ್ಸಿಲ್ಲ ಆಗೇನಾದ್ರು? ಸರ್, ನಾನು ಅಲ್ಲಿಂದ ಬಂದ ಮೇಲೆ ನಾನು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳದ ಅವ್ರ ಹತ್ರ ಕೇಳಿದ ಮೇಲೆ ನಾನು ಹಾಸ್ಪಿಟಲೈಸ್ ಆಗಿದ್ದೀನಿ ಸರ್. ಹೊರತು ಮಾಡಿದಾರಂತ ಹೇಳಿದ್ನಲ್ಲ, ಇವಾಗ ನಾನು ಮಾರ್ಕ್ ತೋರಿಸಿದ್ದೀನಲ್ವಾ? ನನ್ನ ನೋವನ್ನ ನಾನು ಎಲ್ಲಿ ಇದು ಮಾಡ್ಕೊಳ್ಬೇಕು? ಮೆಡಿಸಿನ್ ಯಾರು ಕೊಡ್ತಾರೆ ಹೇಳಿ? ಮೆಡಿಸಿನ್ ಯಾರು ಕೊಡ್ತಾರೆ? ನನ್ನ ನೋಡ್ಕೊಳ್ಳೋರು ಯಾರು?
ನಾನು ಒಂದು ಮನೆ, ಈಗ ನಿಮ್ಮ ಮನೆಯಲ್ಲಿ ನಾನು ಕೆಲ್ಸಕ್ಕಿದ್ದೀನಿ ಅಂದ್ರೆ ನೀವು ಯಾವಾಗ್ಲೂ ನನ್ನನ್ನು ಹೊರಗಡೆ ಹೋಗೋಕೆ ಬಿಡ್ತೀರಾ ಹೇಳಿ? ಬಿಡ್ತೀರಾ? ನಿಮ್ಮ ಮನೆಯಲ್ಲಿ ನಾನು ಕೆಲ್ಸಕ್ಕಿದ್ದೀನಿ ಅಂದ್ರೆ ಯಾವಾಗ್ಲೂ ಹೊರಗಡೆ ಹೋಗೋಕೆ ಬಿಡ್ತೀರಾ? ಬಿಡಲ್ಲ ಅಲ್ವಾ? ಮತ್ತೆ ಹೇಗೆ ಹೋಗ್ಬೇಕು? ಅವ್ರ ಹತ್ರ ಹೋಗಿ ನನ್ನ ಮಗಳು ಇದು ಹೀಗಾಗಿದ್ದಾಳೆ ಅಂತ ನಾನು ಹೇಳ್ಕೊಂಡ್ರೆ ಬರ್ತದಾ? ಬರಲ್ಲ. ನಾನು ಮಾನಸಿಕವಾಗಿ ನಾನು ಒಂದು ಇದರಲ್ಲಿ ನಾನು ಗಟ್ಟಿಯಾಗಿ ಇದ್ದೀನಿ. ಅದು ಮನಸ್ಸಿನ ನೋವು ನನ್ನ ಹತ್ರ ಇದೆ, ನಾನು ಬೇರೆಯವ್ರ ಹತ್ರ ವ್ಯಕ್ತಪಡಿಸಕ್ಕಾಗೋದಿಲ್ಲ. ಈಗ ಹೇಳಿದ್ನಲ್ಲ, ವ್ಯಕ್ತಪಡಿಸಿದ್ದೀನಲ್ವಾ? ಇದಕ್ಕಿಂತ ಘಟನೆ ಇನ್ನೇನ್ ಬೇಕು? ಅಲ್ಲ, ಈಗ ಪ್ರಶ್ನೆ ಇರೋದು ಸುಜಾತಾ ಭಟ್ ಅವ್ರನ್ನ ನೋಯಿಸ್ಬೇಕು ಅಂತ ಯಾರಿಗಿಲ್ಲ ಮೇಡಮ್. ಸತ್ಯ ಏನಂತ ಜನರಿಗೆ ಗೊತ್ತಾಗ್ಬೇಕಾಗಿದೆ. ಬಟ್ ಇಲ್ಲಿ ನೋಯಿಸ್ತಾ ಇದ್ದಾರಲ್ವಾ? ಯಾರು ಮೇಡಮ್? ಯಾವ ರೀತಿ ನೋಯಿಸ್ತಿದ್ದಾರೆ? ಯಾರು ನೋಯಿಸ್ತಿದ್ದಾರೆ? ಸುಮ್ನೆ ಏನೇನೋ ಇದು ಮಾಡ್ಕೊಂಡು ಕಲ್ಪನೆ ಮಾಡ್ಕೊಂಡು ನಾನ್ ಕಾಲ್ಪನಿಕ, ಆಮೇಲೆ ಏನು ಅಜ್ಜಿಯ ಮ್ಯಾಜಿಕ್ಕು, ಇದೆಲ್ಲ ಯಾತಕ್ಕೆ ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನ್ ಕಲ್ಪನೆ ಮಾಡಿದ್ದೀನ? ಕೊಲೆ ಮಾಡಿದ್ದೀನ? ಏನ್ ಮಾಡಿದ್ದೀನಿ ಸರ್? ನನ್ನನ್ನು ಅಪಾದನೆ ರೀತಿಯಲ್ಲಿ ತೋರಿಸ್ತಾ ಇದ್ರು, ನನ್ನನ್ನು ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ರು. ನಾನು ಏನ್ ಮಾಡಿದ್ದೀನಿ ಹೇಳಿ ಸರ್? ನಾನು ದುಡಿದು ತಿಂತಾ ಇರೋದು ತಪ್ಪ? ಯಾರನ್ನ ಕೊಲೆ ಮಾಡಲಿಲ್ಲ, ಸುಳೆಗಾರಿಕೆ ಮಾಡ್ತಾ ಇಲ್ಲ. ಅದನ್ನು ಹೇಳಿದ್ರು, ಅವಳು ಸುಳೆಗಾರಿಕೆ ಅಂತ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಸುಳೆಗಾರಿಕೆ ಮಾಡಿದ್ರೆ ಇಷ್ಟು ವರ್ಷ ಯಾಕೆ ಸರ್ ಅವ್ರ ಜೊತೆಗೆ ಇರ್ಬೇಕು? ಜೀವನ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಅವರಿಗೆ ಹೇಳಿಬಿಟ್ಟು ನಾನು ಹೊರಗಡೆ ಹೋಗ್ಬೋದಾಗಿತ್ತಲ್ವಾ? ಹೇಳಿ ಸರ್, ಇದಕ್ಕೆಲ್ಲ ಉತ್ತರ ಕೊಡಿ. ಇದಕ್ಕೆಲ್ಲ ಇದು ಯಾರು? ಇದು ಒಬ್ರು, ನನ್ನ ಹತ್ರ ದುಡ್ಡಿರ್ಲಿಲ್ಲ, ಇದು ಒಬ್ರು BBMP ಅವರು, ಪಾಪ ಅವರ ಹೆಸರು ಹೇಳಬಾರ್ದು, ಅವ್ರು ದುಡ್ಡು ಕೊಟ್ಟರು, ಒಂದು ಫ್ಲಾಸ್ಕ್ ತಗೊಳ್ಳಿ ಮೇಡಮ್ ಅಂತ. ಇದು ನಾನು ತಗೊಂಡಿರೋದು, ಕಷ್ಟಪಟ್ಟು ಒಂದು ಕಡೆ ಕೆಲಸ ಮಾಡ್ಕೊಂಡು ನಾನು ತಗೊಂಡೆ. ನಾನು 4,000 ರೂಪಾಯಲ್ಲಿ ನಾನು ಬಂಡವಾಳ ಹಾಕಿ ನಾನು ದುಡಿಮೆ ಮಾಡ್ತಾ ಇದ್ದಳು. ಇನ್ನು ಏನ್ ಸರ್ ಇದಕ್ಕಿಂತ ಇನ್ನು ಸತ್ಯ ಇನ್ನೇನ್ ಬೇಕು ಸರ್ ಇದರಲ್ಲಿ? ಯಾಕೆ ನನ್ನನ್ನು ಈ ರೀತಿ ಇದು ಮಾಡ್ತಾ ಇದ್ದಾರೆ? ನಾನು ಬದುಕಕ್ಕೆ ಅವಕಾಶ ಇಲ್ವಾ? ನಾನು ಬದುಕಬಾರ್ದ ಹಾಗಾದ್ರೆ? ಮನೆ ಖಾಲಿ ಮಾಡಿ, ಇವತ್ತು ನಾನು ಮನೆ ಖಾಲಿ ಮಾಡ್ಬೇಕನ್ನುವ ಸ್ಥಿತಿಯಲ್ಲಿ ಬಂದಿದ್ದೀನಿ ನಾನು. ಯಾರು ಕೊಡ್ತಾರೆ ಸರ್ ನನಗೆ ಒಂದು ಮನೆ ಅಂತ? ನೋವಾಗ್ತದ ಇಲ್ವಾ? ಈ ಕಡೆ ಮಗಳು, ಈ ಕಡೆ ಮನೆ, ಈ ಕಡೆ ಜೀವನ, ಯಾವ್ದನ್ನ ನೋಡ್ಕೊಳ್ಬೇಕು ಸರ್ ನಾನು? ಹೇಳಿ ಸರ್. ಕತ್ತಲ್ಲಿ ಒಂದು ಚಿನ್ನದ ಹಾಕೊಂಡಿಲ್ಲ ಸರ್, ಕತ್ತಲ್ಲಿ ಒಂದು ಚಿನ್ನದ ಹಾಕೊಂಡಿಲ್ಲ. ಹಾಗಾದ್ರೆ ದುಡ್ಡಿಗೆ ಅಪೇಕ್ಷೆ ಪಡುವವಳಾಗಿದ್ರೆ ಯಾವತ್ತ ದುಡ್ಡು ಮಾಡ್ಬೋದಾಗಿತ್ತಲ್ವಾ? ಹೇಳಿ, ಇದಕ್ಕೆ ಉತ್ತರ ಕೊಡಿ. ಏನ್ ಮಾಡ್ಬೇಕು? ಇನ್ನು ಲಾಸ್ಟ್ಗೆ ಉಳಿದಿದ್ದು ಇವ್ರು ಈ ರೀತಿ ನನಗೆ ಚಿತ್ರಹಿಂಸೆ, ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಇನ್ನು ಸಾಯ್ಬೇಕು, ನೇಣು ಹಾಕೊಂಡು ಸಾಯ್ಬೇಕು ಅಷ್ಟೇ. ಫೈನಲ್ ನಂದು ಇರೋದು ಇನ್ನು ನಾನು ನೇಣು ಹಾಕೊಂಡು ಸಾಯ್ಬೇಕು. ಅಲ್ಲಿ ತನಕ ಇವ್ರು ನನ್ನನ್ನು ಬಿಡಲ್ಲ. ಹೋಗ್ಲಿ, ಅವ್ರಿಗೆ ಏನ್ ಮಾಡಿದ್ದೀನಿ ನಾನು? ನನ್ನ ಚಾರಿತ್ರ್ಯವೋಧ ಯಾಕೆ ಮಾಡಬೇಕು? ಅವ್ರು ಯಾರು ಸರ್ ನನ್ನನ್ನು ಸಾಕಿದಾರ, ಬೆಳೆಸಿದಾರ ಚಾರಿತ್ರ್ಯವೋಧ ಮಾಡಕ್ಕೆ? ಕಲ್ಪನೆ ಅವ್ರು ಮಾಡ್ತಾ ಇರೋದು, ನಾನೆಲ್ಲ ಕಲ್ಪನೆ ಮಾಡ್ತಾ ಇರೋದು. ಮಕ್ಕಳನ್ನು ಕಳ್ಕೊಂಡಿರೋ ನೋವು ನನಗಿದೆ, ಯಾವ ತಾಯಿಗಿರಲ್ಲ ಹೇಳಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.